ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಯಶು. ಸೊ ಇವತ್ತು ಜಿಲಾಬಿ ಮೀನಲ್ಲಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಜಿಲಾಬಿ ತೊಗೊಂಡು ನಾವೇ ಮನೇಲಿ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಸೊ ನೋಡ್ತಾ ಇದ್ದೀರಲ್ಲ, ಎಲ್ಲ ಕ್ಲೀನಾಗಿ ಫ್ರೆಶ್ಶಾಗಿ ಈ ಥರ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಹುಣ್ಸೆಹಣ್ಣು ನೆನೆ ಹಾಕ್ಕೊಳ್ಳಿ. ಹುಣ್ಸೆಹಣ್ಣು ಹಾಕೋದನ್ನೇ ಚೆಂದ ಅಲ್ವಾ. ಹುಣ್ಸೆಹಣ್ಣು ನೆನೆ ಹಾಕಿ ಆ ಥರ ಮೀನಿಗೆ ಹಾಕ್ಕೊಳ್ಳಿ. ಸೊ ಈಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಮಿಕ್ಸಿ ಜಾರ್ಗೆ 2-3 ಈರುಳ್ಳಿ ಹಾಕೋತಾ ಇದ್ದೀನಿ. ಹಾಗೆ ಅದಕ್ಕೆ 2 ಟೊಮೆಟೊನ ನಾನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ. ಆಮೇಲೆ ನೀವು ತುರಿದಿರೋಂಥ ಕಾಯಿ ತುರಿ, ಇಲ್ಲಾಂದರೆ ನಾನು ಈ ಥರ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಆ ಥರ ನೀವು ಕಾಯಿ ಹಾಕ್ಕೊಳ್ಳಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನಾನು. ನೀವು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಸಪ್ರೇಟ್ ಹಾಕ್ಕೊತೀನಿ ಅಂದ್ರೆ ಹಾಕ್ಕೋಬೋದು. ಸೊ ಹಾಗೆ 1 ಹಿಡಿ ಅಷ್ಟು ಕೊತ್ತಂಬರಿ, ಹಾಗೆ ಒಂದು 4 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೋಬೇಕು. ಹಾಗೆ 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಲವಂಗ ಹಾಕ್ಕೊಳ್ಳಿ, 2 ಲವಂಗ, ಸ್ವಲ್ಪ ಚಕ್ಕೆ, ಹಾಗೆ ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಸೊ ಈಗ ಪಾತ್ರೆ ಇಟ್ಕೊಳ್ಳಿ. ಪಾತ್ರೆ ಬಿಸಿ ಆದ ಮೇಲೆ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾಯ್ದ ಮೇಲೆ ಸಾಸಿವೆ ಹಾಕಿ, ಸಾಸಿವೆ ಚಿಟಪಟ ಆದಮೇಲೆ 2-3 ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ 1 ಈರುಳ್ಳಿನ ನಾನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಈರುಳ್ಳಿ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿಗಂಟ ನೀವು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಈಗ ನಾನು ಗೋಲ್ಡನ್ ಕಲರ್ ಬರೋ ಗಂಟ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಈಗ ನೀವೀಗ ಖಾರ ರುಬ್ಬಿರ್ತೀರಲ್ಲ, ಅದನ್ನು ಅದರೊಳಗೆ ಸೇರಿಸ್ಕೊಳ್ಳಿ ಮಸಾಲೆನ. ಸೊ ನಾನೀಗೆಲ್ಲ ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ಸೇರಿಸ್ಕೊಂಡಿದ್ದೀನಿ. ಈಗ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ನೀರು ಹಾಕ್ಕೊಳ್ಳಿ, ಅಷ್ಟೇ ಸಾಕು. ಸೊ ನೋಡ್ತಾ ಇದ್ದೀರಲ್ಲ, ನಾನು ಎಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟು ಮಾತ್ರ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲನೂ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು, ಆಯಿತಾ. ಸೊ ನಾನೆಲ್ಲ ಕ್ಲೀನಾಗಿ ಈಗ ಮಿಕ್ಸ್ ಮಾಡ್ಕೊಂಡು, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ಈಗ ಅದು ಚೆನ್ನಾಗಿ ಕುದಿಬೇಕು. ಅದ್ರ ಮೇಲಿರೋದೆಲ್ಲ ನೊರೆ ಎಲ್ಲ ಹೋಗಬೇಕು. ಆ ಥರ ಕ್ಲೀನಾಗಿ ಚೆನ್ನಾಗಿ ಕುದಿಬೇಕು. ಸೊ ನೀವು ಅದೇ ಥರ ಚೆನ್ನಾಗಿ ಹುಳಿ ಎಲ್ಲ ಇರುತ್ತಲ್ಲ, ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಆ ಥರ ನೀವು ಚೆನ್ನಾಗಿ ಕುದಿಸ್ಕೋಬೇಕು. ಸೊ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಬೇಡಿ. ಜಾಸ್ತಿ ನೀರು ಹಾಕಿರಲ್ವಲ್ಲ, ಅದಕ್ಕೋಸ್ಕರ ತಲೆ ಹಿಡಿಯುತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಕುದಿಸ್ಕೊಳ್ಳಿ. ಒಂದ್ಸಲ ಕೈ ಸೌಟೆಲ್ಲ ಅಳಾಡಿಸ್ತೀರಿ. ಸೊ ಈಗ ನಾವೇನು ಮೀನಿಗೆ ಹುಣ್ಸೆಹಣ್ಣು ಹಾಕಿ ನೆನೆ ಹಾಕಿರ್ತೀವಲ್ಲ, ಅದನ್ನು ಸಾರೊಳಕ್ಕೆ ಹಾಕ್ಕೊಳ್ಳಿ. ಸರಿನಾ. ಮೀನು ಸಾರಿಗೆ ಹುಳಿ ಹಾಕಿದ್ರೇ ಟೇಸ್ಟು ಅಲ್ವಾ. ಸೊ ಅದಕ್ಕೆ ನೀವು ಈಗ ಮೀನು ಸಾರಿಗೆ ಹುಳಿ ಹಾಕ್ಕೊಂಡು ಈಗ ಚೆನ್ನಾಗಿ ಮಳಬೇಕು. ಅದು ಹುಳಿನೂ ಸಹ ಚೆನ್ನಾಗಿ ಮಳಬೇಕು. ಸೊ ನೋಡ್ತಾ ಇದ್ದೀರಲ್ಲ, ಎಷ್ಟು ಹಂಗೆ ಕುದೀತೇ ಇರಬೇಕದು ಸಾಂಬಾರು. ಸೊ ನೀವು ಬೇಕು ಅಂದರೆ ಉಪ್ಪು ಹಾಕ್ಕೊಳ್ಳಿ, ರುಚಿ ನೋಡ್ಕೊಂಡು. ನಂಗೆ ಸರಿಯಾಗಿದೆ, ನಾನೇನು ಹಾಕೋತೇ ಇಲ್ಲ. ಸೊ ಇದು ಚೆನ್ನಾಗಿ ಕುದಿಬೇಕಾದ್ರೆ ನೀವೇನು ಮಾಡಬೇಕು, ಲಾಸ್ಟಿಗೆ ಮೀನನ್ನ ಒಂದೊಂದೇ ಹಾಕೋಬೇಕು. ಆಗ ಜಾಸ್ತಿ ಹೈ ಫ್ಲೇಮ್ ಇಟ್ಕೊಬೇಡಿ, ಲೋ ಫ್ಲೇಮಲ್ಲೇ ಇಟ್ಕೊಬಿಡಿ. ಕುದಿಬೇಕಾದ್ರೆ ಎಲ್ಲ ಒಂದೊಂದೇ ಹಾಕೋಬಿಡಿ. ಅದೇನು ಬೇಯಿಸ್ಬೇಕು ಅಂತ ಏನಿಲ್ಲ. ಸೊ ಮೀನಲ್ವಾ, 5 ನಿಮಿಷಕ್ಕೆ ಬೆಂದೋಗ್ಬಿಡುತ್ತೆ. ಸೊ ನೀವೀಗ 1-2 ನಿಮಿಷ ಹಾಕ್ಬಿಟ್ಟು, ಈಗ 1-2 ನಿಮಿಷ ನೋಡ್ತಾ ಇದ್ದೀರಲ್ಲ, ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಖಾರ ಎಲ್ಲ ಅದಕ್ಕೆ ಹೋಗ್ಬೇಕಲ್ವ, ಅದಕ್ಕೋಸ್ಕರ ಒಂದ್ಸಲ ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಸಾಕು. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಸಾಕು. ಆಮೇಲೆ ಜಾಸ್ತಿ ಕುದಿಸೋಕೆ ಹೋಗಬೇಡಿ. ಸೊ ಈಗ 1-2 ಸಲ ಈ ಥರ ಬಂದಿದ್ದ ತಕ್ಷಣ ನೀವೇನು ಮಾಡಿಬಿಡಿ, ಈಗ ಗ್ಯಾಸ್ನ ಆಫ್ ಮಾಡಿಬಿಡಿ, ಸಾಕು. ಆಫ್ ಮಾಡಿಬಿಟ್ಟು ಒಂದು ತಟ್ಟೆ ಸಹ ಮುಚ್ಚಬೇಡಿ, ಸ್ವಲ್ಪ ಹಾರಕ್ಕೆ ಬಿಡಿ, ಅಷ್ಟೇ. ಇವಾಗ ರೆಡಿಯಾಗಿದೆ. ಸೊ ಈಗ ಬಿಸಿಯಾದ ಜಿಲಾಬಿ ಮೀನಿನ ಸಾಂಬಾರು ರೆಡಿಯಾಗಿದೆ. ಥ್ಯಾಂಕ್ ಯು.